ಲೋಕಸಭೆ ಚುನಾವಣೆಗೆ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಲಿದ್ದಾರೆ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಜೊತೆ ಎಚ್.ಡಿ. ದೇವೇಗೌಡ ಮಾತುಕತೆಯನ್ನ ನಡೆಸೋರಿದ್ದಾರೆ. ಸೊ ಇದು ಲೋಕಸಭೆ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕಂದ್ರೆ ಈಗಾಗಲೇ ಮೊನ್ನೆಯಷ್ಟೇ ಸಮನ್ವಯ ಸಮಿತಿ ಸಭೆ ನಡೀತು, ಆದರೆ ಅಲ್ಲಿ ಯಾವುದೇ ಸ್ಪಷ್ಟ ಚಿತ್ರಣ ಸಿಗಲಿಲ್ಲ ಸಮನ್ವಯ ಸಮಿತಿಯಲ್ಲಿ. ಸೊ ಇವತ್ತು ಇಬ್ಬರು ವರಿಷ್ಠರು ಎಐಸಿಸಿಯ ಅಧ್ಯಕ್ಷ ಹಾಗೇನೆ ಜೆಡಿಎಸ್ ವರಿಷ್ಠ ದೇವೇಗೌಡರು ಮಾತುಕತೆಯನ್ನು ನಡೆಸಲಿದ್ದಾರೆ. 12 ಸೀಟ್ ಕೊಡಬೇಕು ಅಂತ ಬಿಗಿಪಟ್ಟನ್ನ ಹಿಡಿದಿದೆ ಜೆಡಿಎಸ್. ರಾಜ್ಯದ ಲೋಕಸಭಾ ಚುನಾವಣೆಗೆ ನಮಗೆ 12 ಸೀಟುಗಳು ಬೇಕು, ಗೆಲ್ಲುವಂತಹ ಹಾಗೆ ನಮ್ಮ ಕಾರ್ಯಕರ್ತರಿರುವಂತಹ ಆ ಕ್ಷೇತ್ರಗಳೇ ಬೇಕು ಅನ್ನುವಂತಹ ಬಿಗಿಪಟ್ಟನ್ನ ಜೆಡಿಎಸ್ ಹಿಡಿದಿದೆ. ಆದರೆ ಕಾಂಗ್ರೆಸ್ ಹೇಳ್ತಾ ಇರೋದು ಕೇವಲ 5-6 ಸೀಟ್ ಮಾತ್ರ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದೆ ಕಾಂಗ್ರೆಸ್. ಹಾಗಾಗಿ ಸೀಟು ಹಂಚಿಕೆ ಕಗ್ಗಂಟು ಜಾಸ್ತಿ ಆಗುತ್ತಾ? ಈ ಒಂದು ಕಗ್ಗಂಟನ್ನು ಬಗೆಹರಿಸ್ತಾರ ರಾಹುಲ್ ಗಾಂಧಿ? ಹಾಗಿದ್ರೆ ರಾಹುಲ್ ಗಾಂಧಿ ಅವರ ಸಿದ್ಧ ಸೂತ್ರಗಳೇನು ಇವತ್ತು ಬಹಿರಂಗ ಆಗುತ್ತೆ. ಯಾಕೆಂದ್ರೆ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡೋದ್ರಿಂದ ಅಲ್ಲಿ ಫೈನಲೈಸ್ ಮಾಡ್ಕೊಂಡು ಬರ್ತಾರೆ. ಹೈಕಮಾಂಡ್ ಹೇಳಿದ್ಮೇಲೆ ಮುಗೀತು. ಹಾಗಿದ್ರೆ ಸೊ ಎಸ್, ಇಲ್ಲಿ ಏನೇ ಸಮನ್ವಯ ಸಮಿತಿ ಸಭೆ ಆದರೂ ಕೂಡ ಅಲ್ಲಿಂದ ನಿರ್ದೇಶಿತವಾಗಿರುತ್ತೆ. ಸೊ ಹಾಗಾಗಿ ನೇರ ಅಲ್ಲಿಯೇ ಮಾತನಾಡೋದ್ರಿಂದ ಇಲ್ಲಿನ ನಾಯಕರು ಚಕಾರ ಎತ್ತೋ ಹಾಗಿಲ್ಲ. ಸೊ ಹಾಗಾಗಿ ರಾಹುಲ್ ಗಾಂಧಿ ಬಿಗಿಪಟ್ಟು ಹಿಡಿತಾರ ಅಲ್ಲೂ ಕೂಡ ದೇವೇಗೌಡರ ಜೊತೆ ಮಾತುಕತೆಯಲ್ಲಿ, ಅಥವಾ ಸಡಿಲಿಸ್ತಾರ? ಇದು ಒಂದು ರೀತಿಯ ರಾಜ್ಯ ಕಾಂಗ್ರೆಸ್ನ ನಾಯಕರಿಗೂ ಕೂಡ ತಲೆನೋವಿನ ವಿಚಾರ. ಯಾಕೆಂದರೆ ಈಗಾಗಲೇ ಹಾಲಿ ಸಂಸದರಿರುವಂಥ ಕ್ಷೇತ್ರಗಳನ್ನು ಬಿಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕಾಂಗ್ರೆಸ್ನ ನಾಯಕರು ಹೇಳಿದ್ದಾರೆ. ಸೊ ಅದು ಜೆ ಡಿ ಎಸ್ಗೂ ಕೂಡ ಗೊತ್ತಿದೆ. ಆದರೆ ಜೆ ಡಿ ಎಸ್ ಒಂದು ವೇಳೆ ಬಿಗಿಪಟ್ಟನ್ನು ಹಿಡಿದ್ರೆ ಮೈತ್ರಿ ಸಾಧ್ಯ ಆಗುತ್ತಾ? ಮೈತ್ರಿ ಮಾಡಿಕೊಳ್ಳುವಂಥ ಕ್ಷೇತ್ರಗಳು ಯಾವುದು, ಅಥವಾ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡುವಂಥ ಕ್ಷೇತ್ರಗಳು ಯಾವುದು, ಇದೆಲ್ಲವನ್ನು ಕೂಡ ಇವತ್ತೇ ಫೈನಲ್ ಮಾಡ್ತಾರಾ ಅನ್ನುವಂತಹ ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಇವತ್ತು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಯನ್ನು ದೆಹಲಿಯಲ್ಲಿ ಭೇಟಿ ಮಾಡಿ ದೆಹಲಿ ಮಟ್ಟದ ಮಾತುಕತೆ, ಯಾಕೆಂದರೆ ಇಬ್ಬರು ವರಿಷ್ಠರು ಮಾತನಾಡೋದ್ರಿಂದ ಬಹುತೇಕ ಅದು ಫೈನಲ್ ಆಗುತ್ತೆ. ಸೊ ಹಾಗಾಗಿ ಇವತ್ತು ಅಲ್ಲಿ ಅವರಿಬ್ಬರ ನಡುವೆ ಸಮನ್ವಯ ಬಂದರೆ 12 ಸೀಟುಗಳನ್ನು ಒಂದು ವೇಳೆ ಏನಾದರೂ ಪಡ್ಕೊಂಡು ಬಂದರೆ ಅದು ಜೆ ಡಿ ಎಸ್ಗೆ ದೊಡ್ಡ ಗೆಲುವಾಗುತ್ತೆ. ಯಾಕೆಂದರೆ ಕಾಂಗ್ರೆಸ್ನ ಭದ್ರಕೋಟೆಯನ್ನು ಕೂಡ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಪ್ಲ್ಯಾನ್ ಜೆ ಡಿ ಎಸ್ಗೆ ಇದೆ. ಯಾಕೆಂದರೆ ಈಗಾಗಲೇ ತುಮಕೂರು ಸೇರಿದ ಹಾಗೆ ಚಿಕ್ಕಬಳ್ಳಾಪುರ ಸೇರಿದ ಹಾಗೆ ಅನೇಕ ಕ್ಷೇತ್ರಗಳನ್ನು ಜೆ ಡಿ ಎಸ್ ಬೇಡಿಕೆ ಇಟ್ಟಿದೆ, ನಮಗೆ ಬಿಟ್ಕೊಡ್ಬೇಕು ಅದನ್ನು ಅಂತ. ಆದರೆ ಕಾಂಗ್ರೆಸ್ ಸುತರಾಮ್ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. 12 ಸೀಟುಗಳನ್ನು ಕೊಡಬೇಕಂತ ಜೆ ಡಿ ಎಸ್ ಹೇಳ್ತಾ ಇದೆ, ಆದರೆ 5-6ಕ್ಕೆ ಮಾತ್ರ ಸೀಮಿತಗೊಳಿಸ್ಕೊಳ್ಳಿ ಅಂತ ಕಾಂಗ್ರೆಸ್ ಒತ್ತಡವನ್ನು ಹಾಕ್ತಾ ಇದೆ.